ನನ್ನ ತಮ್ಮಂಗೆ ಇವತ್ತು ಕಾಸು ಸಿಕ್ಬಿಟ್ಟೈತೆ. ಹಾಯ್, ಎಲ್ಲರಿಗೂ ನಿಮ್ಮ ಚಿನ್ನದ ನಾಡಿನ ಹುಡುಗಿ ಮಾಡುತ್ತಿರುವ ನಮಸ್ಕಾರ. ನಮಸ್ಕಾರ. ನಾನಿವತ್ತು ಜಾಸ್ತಿ ದಿನಗಳಾದ್ಮೇಲೆ ಕಾಲೇಜ್ಗೆ ಹೋಗ್ತಿದ್ದೀನಿ. ಲ್ಯಾಬ್ ಎಕ್ಸಾಮ್ ಇತ್ತು, ಅದಕ್ಕೆ ಪೆನ್ ತಗೊಳ್ಳೋಣ ಅಂತ ಜೆರಾಕ್ಸ್ ಅಂಗಡಿಗೆ ಹೋದ್ರೆ ಬಾಗ್ಲಾಕ್ಬಿಟ್ಟವ್ರೆ. ಇರ್ಲಿ ಅಂತ ಕಾಲೇಜ್ ಒಳಗೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಓದ್ಕೋತಿರ್ಬೋದು ಅನ್ಕೊಂಡ್ರೆ ಸ್ನ್ಯಾಪ್ಗಳು ಹಾಕೊಂಡು ಅರಟೆ ಒಯ್ಕೊಂಡು ಊಟ ತಿನ್ಕೊಂಡು ಆರಾಮಾಗಿದ್ದಾರೆ. ಫಸ್ಟ್ ಬ್ಯಾಚ್ ಅವರು ಲ್ಯಾಬ್ಗೆ ಹೋಗಿದ್ದಾರೆ, ನೆಕ್ಸ್ಟ್ ನಾವೇ ಅದಕ್ಕೆ ಕಾಯ್ತಾ ಇದೀವಿ ನೋಡಿ. ಲ್ಯಾಬ್ ಮುಗಿಸ್ಕೊಂಡ್ ಬಂದೆ. ನನ್ನ ಫ್ರೆಂಡ್ ನೋಡಿದ್ರೆ ವೈವ ಎಲ್ಲ ಆನ್ಸರ್ ಮಾಡ್ತಿದ್ದಾಳೆ, ನೋಡಿ ಶಾಕ್ ಆಗೋಯ್ತು. ನೀನು ಒಬ್ಬ ಫ್ರೆಂಡ್ ಏನೋ. ಮತ್ತೆ ಬೆಳಿಗ್ಗೆ ಅಂತೂ ಪೆನ್ ತಗೊಳಕ್ಕೆ ಆಗಿಲ್ಲ, ಅದಕ್ಕೆ ಇವಾಗ ತಗೊಳಕ್ಕೆ ಹೋದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಜೆರಾಕ್ಸ್ ಹಾಕ್ಸ್ಕೊತಿದ್ರು. ಎಲ್ಲ ಸೇರಿ ಮತ್ತೆ ರಿಟರ್ನ್ ಕೋಲಾರ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ಹತ್ತಿ ಮನೆಗೆ ಬಂದೆ. ಸಂಜೆ ಆದ್ಮೇಲೆ ಹುಡುಗರ ಜೊತೆ ನಮ್ಮೂರ್ ಎಸ್ಟೇಟ್ಗೆ ಹೋಗೋಣ ಅಂತ ಹೋಗ್ತಿದ್ದಾಗ ಯಾವೋ 2 ನೇರಳೆಕಾಯಿ ಕಿತ್ಕೊಂಡ್ ಬಂದ್ರು, ಹಂಗೆ ನನ್ಗೂ ಕೊಟ್ರು. ತುಂಬಾ ಥ್ಯಾಂಕ್ಸ್. ಒಳಗಡೆ ಹೋದ್ವಿ. ಇನ್ನು ದೇವಸ್ಥಾನ ಕಟ್ಟೋ ಕೆಲಸ ತುಂಬಾ ಇದೆ, ರೆಡಿ ಮಾಡ್ತಿದ್ದಾರೆ. ಇವ್ರು ನೋಡಿದ್ರೆ ಇರೋ ಅಷ್ಟು ನೀರಲ್ಲಿ ಸಹ ಆಟ ಆಡ್ತಾವ್ರೆ. ಇಲ್ಲಿ ನಂದಿ ಮತ್ತೆ ಕಲ್ಗುಂಡಲ್ಲಿ ಗುಹೆ ತರ ಮಾಡಿ ಅದ್ರೊಳಗಡೆ ಶಿವ ವಿಗ್ರಹನ ಕಟ್ಸಿದ್ದಾರೆ. ಅದ್ರ ಪಕ್ಕ ಉತ್ತ ತರ ಮಾಡಿ ಅದರಿಂದ ಹಾವು ಗುಹೆ ಮೇಲೆ ಹೋಗೋ ರೀತಿ ಮಾಡೋರೆ. ನೋಡಕ್ಕೆ ರಿಯಲ್ ಅನ್ಸುತ್ತೆ. ಇದೆಲ್ಲ ಮಾಡ್ತಿರೋದು ಇವ್ರೆ ನೋಡಿ. ವಿಡಿಯೋ ಮಾಡ್ತಿರೋದನ್ನ ನೋಡ್ಬಿಟ್ಟು ಅಣ್ಣ ಅವ್ನ್ ಟ್ಯಾಲೆಂಟ್ ತೋರಿಸ್ತಾವನೆ. ಡಿಪ್ರೆಷನ್. ಇವರೆಲ್ಲ ಆಟ ಆಡ್ಕೊಂಡಿದ್ರೆ ಇವನು ಅದೇನೋ ಆತ್ಕೊಂಡ್ ಬಂದವನೆ. ಅದ್ರಲ್ಲಿ ₹1 ಸಿಕ್ತು ಅಂದ್ಬಿಟ್ಟು ಫುಲ್ ಖುಷಿ ಆಗೋಗ್ಬಿಟ್ಟವನೆ. ಇದೇ ಸಿಕ್ಕಿರೋದು ಇವ್ನಿಗೆ ಅಮೌಂಟ್. ಮತ್ತೆ ಸನ್ಸೆಟ್ ವ್ಯೂ ನೋಡ್ಕೊಂಡು ಮನೆಗೆ ರಿಟರ್ನ್ ಹೋದ್ವಿ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬೇಗ ಯೂಟ್ಯೂಬ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ. ಬಾಯ್.